ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ನಮಗೆ ಈ ಬಾರಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಒಂದಿಷ್ಟು ಜನ ನಾಯಕರು ಅನ್ಕೊಂಡಿದ್ರು. ಆ ಎಲ್ಲಾ ನಾಯಕರಿಗೆ ದೆಹಲಿಯ ಹೈಕಮಾಂಡ್ ಈಗ ಶಾಕ್ ಕೊಟ್ಟಿದೆ. ಹಾಗಾಗಿ ಬಹುತೇಕ ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಯಶವಂತ್ ರಾಯಗೌಡ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಾಗಿದೆ. ಇವತ್ತು ಬೇಳೂರು ಗೋಪಾಲಕೃಷ್ಣ ಕೂಡ ರಿಸೈನ್ ಕೊಡ್ತೀನಿ ಅಂತ ಮಾತಾಡಿದ್ದಾರೆ. ಅದರ ಜೊತೆಗೆ ಇನ್ನೂ ಹಲವಾರು ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಸಂಪುಟ ವಿಸ್ತರಣೆ ಅಸಮಾಧಾನ ಸ್ಫೋಟ. ವಿಸ್ತರಣೆ ಬೆನ್ನಲ್ಲೇ ಕೈಪಾಳೆಯ ಕೊತ ಕೈನಲ್ಲಿ ಬೆಂಕಿ ಬಿರುಗಾಳಿ ಭುಗಿಲೆದ್ದ ಭಿನ್ನಮತ. ಗಜ ಪ್ರಸವದಂತಿದ್ದ ಡಿಕೆ ಸಚಿವ ಸಂಪುಟ ವಿಸ್ತರಣೆ ಕೊನೆಗೂ ಮುಗಿದು ಹೋಗಿದೆ. ನಾಳೆ ಬಾ ಅಂತ ರಾಜ್ಯ ನಾಯಕರು ಹೈಕಮಾಂಡ್ ಕದ ತಟ್ಟಿದ್ದೇ ಬಂತು. ಸತತ ದೆಹಲಿ ಪರೇಡ್, ಮ್ಯಾರಥಾನ್ ಸಭೆ, ಅದಾದ ಮೇಲೂ ಸಸ್ಪೆನ್ಸ್ ಮುಂದುವರಿಕೆ. ಕೊನೆಗೆ ನಿನ್ನೆ ಬೆಳಗ್ಗೆ ನೂತನ ಸಚಿವರ ಲಿಸ್ಟ್ ರಾಜ್ಯ ನಾಯಕರ ಕೈ ಸೇರಿತು. 20 ಸಚಿವರ ಪಟ್ಟಿ ಬಂದ ಮೇಲೂ ಹೈಡ್ರಾಮಾ, ಗೊಂದಲ. ಹಾಗೂ ಹೀಗೂ 19 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಖಾಲಿ ಸ್ಥಾನ ಇದ್ದಿದ್ದು 20, ಆದ್ರೆ ಆಕಾಂಕ್ಷಿಗಳು ದುಪ್ಪಟ್ಟು. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಕೋಲಾಹಲ ಎದ್ದಿದೆ. ಸಚಿವಾಕಾಂಕ್ಷಿಗಳ ಅಸಮಾಧಾನ ಭುಗಿಲೆದ್ದಿದೆ. ಸಂಪುಟ ವಿಸ್ತರಣೆಯಿಂದ ಇದೀಗ ಕಾಂಗ್ರೆಸ್ ಪಾಳೆಯ ಕೊತ ಅಂತಿದೆ. ಕೆಲ ಸಚಿವಾಕಾಂಕ್ಷಿಗಳ ಅಸಮಾಧಾನದ ಬೇಗುದಿ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿದೆ. ಅಂದ ಹಾಗೆ ಯಾವುದೇ ಸರ್ಕಾರವಿರಲಿ, ಸಚಿವ ಸಂಪುಟ ವಿಸ್ತರಣೆ ಎಂಬುದು ಅದರ ಪಾಲಿಗೆ ಬಿಸಿ ತುಪ್ಪವೇ ಸರಿ. ಸಚಿವರಾಗಿ ಆಯ್ಕೆಯಾದವರಲ್ಲಿ ಸಂಭ್ರಮ ಮತ್ತು ಸಚಿವ ಸ್ಥಾನ ಕೈತಪ್ಪಿದವರಲ್ಲಿ ಅಸಮಾಧಾನ, ಇದು ಸರ್ವೇ ಸಾಮಾನ್ಯ ಸಂಗತಿ. ಅದರಂತೆ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಕೂಡ ಎರಡೂ ಇದರಿಂದ ಹೊರತಾಗಿಲ್ಲ. ತಮಗೆ ಮಂತ್ರಿಗಿರಿ ಸೀಟ್ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ದೆಹಲಿಗೆ ದಾಂಗುಡಿ ಇಟ್ಟಿದ್ದ 10 ಹಲವು ಶಾಸಕರಿಗೆ ಹೈಕಮಾಂಡ್ ಫೈನಲ್ ಪಟ್ಟಿಯಲ್ಲಿ ನಿರಾಸೆಯಷ್ಟೇ ಉತ್ತರ ಆಗಿತ್ತು. ನಮಗೂ ಸಚಿವ ಸ್ಥಾನ ನೀಡಿ, ನಮ್ಮನ್ನು ಮಂತ್ರಿ ಸ್ಥಾನಕ್ಕೆ ಪರಿಗಣಿಸಿ ಎಂದು ಹಲವು ಆಕಾಂಕ್ಷಿಗಳು ದೆಹಲಿ ಪರೇಡ್ ನಡೆಸಿದ್ರು. ಆ ಪೈಕಿ ಕೆಲವರಿಗೆ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ. ಈ ಬಾರಿ ಸಚಿವರಾಗ್ತೀನಿ ಅಂತಿದ್ದವರ ಆಸೆಗೆ ತಣ್ಣೀರೆರಚಿದೆ. 15ಕ್ಕೂ ಹೆಚ್ಚು ಶಾಸಕರ ಆಕ್ರೋಶ. ಯಶವಂತ ರಾಯಗೌಡ ರಾಜೀನಾಮೆ, ಮತ್ತಷ್ಟು ಶಾಸಕರು ರಾಜೀನಾಮೆ ಎಚ್ಚರಿಕೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಭುಗಿಲೆದ್ದಿದ್ದು 15ಕ್ಕೂ ಹೆಚ್ಚು ಶಾಸಕರು ಆಕ್ರೋಶಗೊಂಡಿದ್ದಾರೆ. ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದ ಇಂಡಿ ಶಾಸಕ ಯಶವಂತ ರಾಯಗೌಡ ಅವರು ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆ ರಾಜೀನಾಮೆ ನೀಡಿದ್ದಾರೆ. ಹೈಕಮಾಂಡ್ ಮಾತು ಕೊಟ್ಟಂತೆ ನಡೆದುಕೊಂಡಿಲ್ಲ. ಅವಕಾಶ ಕೊಟ್ಟವರಿಗೆ ಪದೇ ಅವಕಾಶ ಕೊಡ್ತಿದ್ದಾರೆ. ಪಕ್ಷಕ್ಕೆ ನಮ್ಮಂತವರ ಅವಕಾಶವೇ ಇಲ್ಲವಾಗಿದೆ. ಪಕ್ಷದಲ್ಲಿ ಷಡ್ಯಂತ್ರಗಳು ನಡೆಯುತ್ತಿವೆ. ನಾನು ಪಕ್ಷಕ್ಕಾಗಿ ದುಡಿಯುತ್ತಿದ್ದೆ, ಆದರೆ ವರಿಷ್ಠರು ನಿರಾಸೆ ಮಾಡಿದ್ದಾರೆ. ಹೀಗಾಗಿ ರಾಜೀನಾಮೆ ನೀಡ್ತಿದ್ದೇನೆ ಎಂದಿದ್ದಾರೆ. ಎಕ್ಸ್ಪಾನ್ಷನ್ದಲ್ಲಿ ಏನು ಮಾತು ಕೊಟ್ಟಿದ್ರು, ಆ ಮಾತನ್ನ ನಮ್ಮ ನಾಯಕತ್ವ ಉಳಿಸಿಕೊಂಡಿಲ್ಲ. ಅದಕ್ಕಾಗಿ ನನ್ನ ಅನಿವಾರ್ಯವಾಗಿ ಬೇರೆ ಮಾರ್ಗ ಇಲ್ಲ ನನಗೆ. ಅದಕ್ಕೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ. ಸ್ಪೀಕರ್ ಅವರು ಬಂದು ಸಬ್ಮಿಟ್ ಮಾಡಿದ್ರು. ಸ್ಥಾನಮಾನಕ್ಕಾಗಿ ರಿಸೈನ್ ಮಾಡ್ತಾ ಇಲ್ಲ. ನನ್ನ ಆತ್ಮಸಾಕ್ಷಿ ಒಪ್ಪದೇ ಇರೋದ್ರಿಂದ ಕಾಂಗ್ರೆಸ್ನಲ್ಲಿ ನಿಷ್ಠೆ ಪ್ರಾಮಾಣಿಕ ಇದ್ದವರಿಗೆ ಬೆಲೆ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಬಿಜಾಪುರದಲ್ಲಿ ನಿರ್ಮಾಣ ಆದ್ರಿಂದ ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿನೂ ಸಹಿತ ನನಗೇನು ಹೇಳಿದ್ರು, 2.5 ವರ್ಷ ಅವರಿಬ್ರು ಆಗಲಿ, ಆಮೇಲೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಅದಕ್ಕೆ ಅವರ ನಡ್ಕೊಂಡಿಲ್ಲ. ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ಯಶವಂತ ರಾಯಗೌಡ ರಾಜೀನಾಮೆ ಬೆನ್ನಲ್ಲೇ ಮತ್ತಷ್ಟು ಶಾಸಕರು ರಾಜೀನಾಮೆ ನೀಡುವ ಮಾತುಗಳನ್ನಾಡಿದ್ದಾರೆ. ಸಚಿವ ಸ್ಥಾನ ಸಿಗದ ಬೆನ್ನಲ್ಲೇ ಬೇಳೂರು ಗೋಪಾಲಕೃಷ್ಣ ಬೇಸರ ಹೊರಹಾಕಿದ್ದಾರೆ. ರಾತ್ರಿವರೆಗೂ ಲಿಸ್ಟ್ನಲ್ಲಿ ಹೆಸರಿತ್ತು, ಆದ್ರೆ ಅದು ಬೆಳಗ್ಗೆ ಆಗುವಷ್ಟರಲ್ಲಿ ಬದಲಾಗಿದೆ. ನನಗ್ಯಾಕೆ ಅನ್ಯಾಯ ಮಾಡಿದ್ರಿ? ನನಗೂ ನೋವಾಗಿದೆ, ನನ್ನ ಬೆಂಬಲಿಗರಿಗೆ ನೋವಾಗಿದೆ, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಭಾಳ ಬೇಸರ ಸಂಗತಿ. ಇವತ್ತು ಭಾಳ ನೋವಾಗುತ್ತೆ. ಯಾಕಂದರೆ ನನಗೆ ಬಹುಶಃ ಆಗತ್ತೆ ಅನ್ನೋದು ನಿರೀಕ್ಷೆ ಇತ್ತು. ರಾತ್ರಿ 10 ಗಂಟೆವರೆಗೂ ನಾನು ಮಂತ್ರಿ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಕೊನೆಯ ಗಳಿಗೆಯಲ್ಲಿ ಬೆಳಗ್ಗೆಯಲ್ಲಿ ಚೇಂಜ್ ಆಗಿ ಹೋಗಿದೆ ಎಲ್ಲ. ನನಗೆ ಅನಿಸ್ತಾ ಇದೆ, ಯಾವ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳು ಅಥವಾ ಮಂತ್ರಿಗಳ ಮಕ್ಕಳು ಮತ್ತು ಪ್ರಭಾವರಿಗಳ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋ ಅನಿಸ್ತದೆ ಬಹುಶಃ ನನಗೆ ಭಾಳ ನೋವಾಗಿದೆ. ಕಾರ್ಯಕರ್ತರು ನೋವಾಗಿದೆ, ನನ್ನ ತಾಲೂಕಿನ ಜನರಿಗೆ ನೋವಾಗಿದೆ. ನೀವು ಯಾಕೆ ಇದ್ದವರಿಗೆ ಕೊಡುವ ಅವಶ್ಯಕತೆ ಏನಿತ್ತು? ಹಾಗೆ ನಮಗೆ ಆ ಶಕ್ತಿ ಇರಲಿಲ್ವಾ? ನಿಜವಾಗಲೂ
ನಮ್ಮ ಪಕ್ಷಕ್ಕೆ ಇದು ಸರಿ ಅಂತದಲ್ಲ ಅಂತ ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಮತ್ತೊಂದೆಡೆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದ ಕಾಂಗ್ರೆಸ್ ಹಿರಿಯ ನಾಯಕ ಅಪ್ಪಾಜಿ ನಾಡಗೌಡ ಅವರು ಕೂಡ ರಾಜೀನಾಮೆ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಶಾಸಕ ಅಪ್ಪಾಜಿ ನಾಡಗೌಡ ಹಂಪನಗೌಡ ಬಾದರ್ಲಿ ಸಿಎಂರನ್ನ ಭೇಟಿಯಾಗಿದ್ದಾರೆ. ಪಾಲಿಟಿಕ್ಸ್ನಲ್ಲಿ ಯಾರಿಗೆ ದೇವರು ಒಲಿಯುತ್ತಾನೆಂದು ಗೊತ್ತಾಗೋದಿಲ್ಲ. ಎಲ್ಲವೂ ಮುಗಿದು ಹೋಗಿದೆ. ಪಕ್ಷ ನಿಷ್ಠರಿಗೆ ಮೋಸ ಆಗಿರೋದು ಬೇಸರ ತರಿಸಿದೆ ಎಂದಿದ್ದಾರೆ ಅಪ್ಪಾಜಿ ನಾಡಗೌಡ. ಇದಕ್ಕೆ ರಾಜಕಾರಣ ಅಂತ ಹೇಳೋದು ಅಂತ ಹೇಳಿದೆ. ಪಾಲಿಟಿಕ್ಸ್ ನಲ್ಲಿ ಯಾವ ಸಂದರ್ಭಕ್ಕೆ ಯಾರಿಗೆ ದೇವರು ಒಲಿತಾನೋ ಪಕ್ಷ ಒಲಿತೋ ಅದು ಗೊತ್ತಾಗೋದಿಲ್ಲ. ಎಲ್ಲ ಮುಗಿದು ಹೋಗಿದೆ. ಇನ್ನೇನು ಏನಿರಲ್ಲ. ಪಕ್ಷಕ್ಕೆ ನಿಷ್ಠಾವಂತರು ಮತ್ತು ಪಕ್ಷದಲ್ಲಿ ಶಿಸ್ತಿನಿಂದ ಜೀವನ ಮಾಡಿದಂಥವ್ರು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ. ಪಕ್ಷದಲ್ಲೇ ಕಾಲ್ ಕಟ್ಕೊಂಡು ಬಿದ್ದೀವಲ್ಲ, ಅಲ್ಲೇ ಇದೀವಿ. ಅದಕ್ಕೆ ಅದು ಈ ರೀತಿ ಆಗ್ತಾ ಇದೆ ಅನ್ನೋ ಬೇಜಾರಾಗ್ತದೆ. ಇದು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ಶಾಸಕ ತನ್ವೀರ್ ಸೇಠ್ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಹೈಕಮಾಂಡ್ ನೀಡಿದ ಭರವಸೆ ಹುಸಿಯಾಗಿದೆ. ಈಗ ನನ್ನ ಮುಂದಿನ ನಡೆ ಕಾರ್ಯಕರ್ತರ ತೀರ್ಮಾನಕ್ಕೆ ಬದ್ಧ ಎಂದಿದ್ದಾರೆ. ಇನ್ನು ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. 7 ಬಾರಿ ಶಾಸಕನಾಗಿದ್ದೇನೆ, ಹಿರಿತನಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಅಸಮಾಧಾನಗೊಂಡಿದ್ದಾರೆ. ಚರ್ಚೆ ಮಾಡಿದ್ಮೇಲೆ ಅಂತಿಮ ತೀರ್ಮಾನ ತಗೊಂಡು ನಿಮ್ಗೆಲ್ಲರೂ ತಿಳಿಸ್ತಿದೆ. ಈಗ ಪರಿಸ್ಥಿತಿ ಯಾವುದೇ ಸಂದರ್ಭಕ್ಕೂ ಕೈ ಮೀರಿ ಹೋಗಬಾರ್ದು. ನಾನು ಚುನಾವಣೆಗೆ ನಿಲ್ಲಲ್ಲ ಅಂದಾಗ ನನ್ನ ಕಾರ್ಯಕರ್ತರು ನನಗೆ ಚುನಾವಣೆಗೆ ನಿಲ್ಲಬೇಕು ಅಂತ ಮಾಡಿದ್ದು. ಅವರ ಮಾತಿಗೆ ನಾನು ಎಂದೆಂದಿಗೂ ನಾನು ಗೌರವಿಸಿದ್ದೇನೆ. ಈಗಲೂ ಅವ್ರ ಮಾತಿಗೆ ಗೌರವಿಸ್ತೇನೆ. ನನಗೆ ತುಂಬ ಆಕಾಂಕ್ಷೆ ಇತ್ತು. ಗ್ಯಾರಂಟಿ ಮಂತ್ರಿ ಮಾಡ್ತಾರೆ, ಸೀನಿಯಾರಿಟಿ ಕೌಂಟ್ ಮಾಡ್ತಾರೆ ಅಂತ. 7 ಸಾರಿ ಗೆದ್ದಿದ್ದನ್ನೆಲ್ಲ ನನ್ನ ಪರಿಗಣನೆಗೆ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ದೆ. ನನಗೆಲ್ಲೋ ಒಂದು ಕಡೆಗೆ ಇದು ಆಗೋದಿಲ್ಲ ಎಂಬ ಭಾವನೆ ಇದ್ದರೂ ಕೂಡ ಆಗದಲ್ಲೇ ಆಗೋಯ್ತು ಎಂಬುದು ಈಗ ಕನ್ಫರ್ಮ್ ಆಗಿದೆ ಅಷ್ಟೇ. ಅಂದರೆ ಯುವಕರು ಈಗ ಬಂದಿರೋರು ಮಾತ್ರ ಬುದ್ಧಿವಂತರು, ಈಗ ಹಿಂದೆ ಇದ್ದವರೆಲ್ಲ ದಡ್ರ. ನಾವೆಲ್ಲ ಓದ್ಕೊಂಡು ಬಂದಿಲ್ವಾ, ರಾಜಕೀಯ ನಮಗೆ ಗೊತ್ತಿಲ್ವಾ, ಮುಗಿದೋಗಿದೆ ಸರ್. ಈಗ ಏನು ಪ್ರಯೋಜನ ಇಲ್ಲ. ಪ್ರಯತ್ನ ಮಾಡೋದ್ರಲ್ಲಿ ಇಷ್ಟೇ. ಹಿಂಗೆ ಇರ್ತೀವಿ. ಮತ್ತೆ ಮತದಾರರ ಹತ್ರ ಹೋಗ್ತೀನಿ, ಅವರಿಗೆ ವಿಚಾರಗಳೆಲ್ಲ ತಿಳಿಸ್ತೀವಿ. ಮತ್ತು ಒಳ್ಳೊಳಗೆ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದಾಗೋಗ್ಬಿಟ್ಟಿದೆ. ಈಗ ನಾವು ಇನ್ನೇನು ಮಾಡೋಕ್ಕಾಗುತ್ತೆ, ಜನಗಳ ಮುಂದೆ ಹೋಗ್ತೀವಿ. ಇನ್ನು ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ತಮಗೆ ಅವಕಾಶ ಸಿಗುತ್ತೆ ಅಂತ ಸಾಕಷ್ಟು ನಿರೀಕ್ಷೆಯಲ್ಲಿದ್ರು. ಆದರೆ ಆಸೆ ನಿರಾಸೆಯಾಗಿದೆ. ಇನ್ನು ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಸಹ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು. ಆದರೆ ಹೈಕಮಾಂಡ್ ಪಟ್ಟಿಯಲ್ಲಿ ಇವರ ಹೆಸರು ಕೈ ಬಿಡಲಾಗಿದೆ. ಬಾದರ್ಲಿ, ಸಂಗಮೇಶ್ ತಮಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ. ಗಾದೆ ಹೇಳ್ತಾರೆ, ಬಾಯಲ್ಲಿ ಬೆಣ್ಣೆ ಬಗಲ ದೊಣ್ಣೆ ಅಂತ. 4 ಬಾರಿ ಗೆದ್ದು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದು ಬಿಜೆಪಿ ಯಾವತ್ತು ನಮ್ಮ ಕಾಂಗ್ರೆಸ್ ಭದ್ರಾವತಿಗೆ ಬರಲಿಲ್ಲ ಹೋರಾಟ ಮಾಡಿ ನಂದೇ ಆದ ವರ್ಚಸ್ಸಲ್ಲಿ ಪಾರ್ಟಿಯನ್ನು ಗೆಲ್ಸ್ಕೊಂಡ್ ಬರ್ತಾ ಇದ್ದೀನಿ. 23ರಲ್ಲೇ ನನಗೆ ಕೊಡಬೇಕಾಗಿತ್ತು. ಬೇರೆ ಪಕ್ಷದಿಂದ ಇದು ಬಂದು 1 ಸಲ 2 ಸಲ ಗೆದ್ದವರಿಗೆ ಸ್ಥಾನಮಾನ ಕೊಡ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ 30-40 ವರ್ಷದಿಂದ ಕಾಂಗ್ರೆಸ್ ನಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದುಡಿತಾ ಇದ್ದೀನಿ. ಸಾಮಾನ್ಯ ವ್ಯಕ್ತಿಗೆ 4 ಬಾರಿ ಗೆದ್ದಂತರಿಗೆ ಈ ತರ ಮೋಸ ಮಾಡಿದ್ರೆ ಸಾಮಾನ್ಯ ಜನರಿಗೆ, ಕಾರ್ಯಕರ್ತರಿಗೆ ಏನು ಇವರು ಗುರುತಿಸ್ತಾರೆ? 5 ಬಾರಿ ಆಯ್ಕೆ ಆಗಿರತಕ್ಕಂತ ಶಾಸಕ. ಹೋದ ಪೀರಿಯಡ್ ನಲ್ಲೇನೆ ಆಗಬೇಕಾಗಿತ್ತು. ನಾವೆಲ್ಲ ವೆಂಕಟೇಶ್ ನಾಯಕರು ಹಿರಿಯರಿದ್ದ ಕಾರಣ ಅವ್ರ ಹೆಸರು ಹೇಳಿದ್ವಿ, ಹಾಗೆ ಬಿಟ್ಟಿದ್ವಿ ನಾವು. ಈ ಸಲ ಬಹಳಷ್ಟು ಆಶ್ವಾಸನೆಗಳು ಕೊಟ್ಟಿದ್ರು, ಆದರೆ ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡಗೆ ಕೋಕ್. ಅಚ್ಚರಿಯ ಜೊತೆಗೆ ನಿರಾಸೆ, ಅಸಮಾಧಾನ. ಇನ್ನು ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡಗೆ ಕೊನೆಯ ಕ್ಷಣದಲ್ಲಿ ಸಚಿವ ಸ್ಥಾನ ಕೈತಪ್ಪಿದೆ. ಸಚಿವಾಕಾಂಕ್ಷಿಗಳು ವಿರೋಧ ವ್ಯಕ್ತಪಡಿಸಿದ್ರಿಂದ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಕೊನೆ ಕ್ಷಣದಲ್ಲಿ ಕೈಬಿಡಲಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಿದೆ. ಎಐಸಿಸಿ ಬಿಡುಗಡೆಗೊಳಿಸಿದ 20 ಜನ ಸಚಿವರ ಪಟ್ಟಿಯಲ್ಲಿ ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿತ್ತು. ಆದರೆ ಮಧ್ಯಾಹ್ನದ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ನಡೆದ ಕ್ಷಿಪ್ರ ಬೆಳವಣಿಗೆಯಿಂದ ಹೆಸರನ್ನ ಕೈಬಿಡಲಾಗಿದೆ. ಹೈಕಮಾಂಡ್ ನನ್ನನ್ನು ಗುರುತಿಸಿ ಏನು ಎಐಸಿಸಿ ಪಟ್ಟಿನಲ್ಲಿ ಬಂದಿದೆ ಅದನ್ನು ನನ್ನನ್ನು ಗುರುತು ಮಾಡಿದ್ದಾರೆ. ನನಗೇನು ಹೇಳಲ್ಲ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಇಲ್ಲ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಒಟ್ಟಲ್ಲಿ ಡಿಕೆ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಶಾಸಕರಿಂದ ರಾಜೀನಾಮೆ ಪರ್ವ ಶುರುವಾಗಿದೆ. ಬಂಡಾಯದ ಬಾವುಟ ಹಾರಿಸಲು ಸಜ್ಜಾಗಿದ್ದಾರೆ. ಅಸಮಾಧಾನಿತರನ್ನ ಹೈಕಮಾಂಡ್ ಹೇಗೆ ಮನವೊಲಿಸುತ್ತೆ ಅನ್ನೋದು ಸದ್ಯದ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.